ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಬಸವೈಟಿಐ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಹೊಸ ಚಾಪ್ಟರ್ ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅನ್ನೋದ್ರ ಬಗ್ಗೆ ತಿಳಿಯೋಣ. ಇದರಲ್ಲಿ ಮೊದಲನೇದಾಗಿ ಇಂಟ್ರೊಡಕ್ಷನ್ ಅಂಡ್ ಟೈಪ್ಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಇದ್ರ ಬಗ್ಗೆ ತಿಳಿಯೋಣ. ಈ ಒಂದು ಚಾಪ್ಟರ್ ಬಂದು ಟ್ರೇಡ್ ಥಿಯರಿ ಸಬ್ಜೆಕ್ಟ್ ಅಲ್ಲಿ ಫಸ್ಟ್ ಇಯರ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅವರಿಗೆ ಇರುತ್ತೆ. ಸೊ ಈ ಒಂದು ವಿಡಿಯೋ ಅಲ್ಲಿ ಡಿಸ್ಕಸ್ ಮಾಡುವಂತಹ ಟಾಪಿಕ್ಸ್ ಬಂದು ಇಂಟ್ರೊಡಕ್ಷನ್ ಟು ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಂದ್ರೆ ಏನು, ಯಾವುದಕ್ಕೆ ಬಳಕೆ ಮಾಡ್ತೀವಿ, ಹಾಗೂ ಅದರಲ್ಲಿ ಏನೇನು ಡಿಫರೆಂಟ್ ಟೈಪ್ಸ್ ಇದಾವೆ ಅನ್ನೋದ್ರ ಬಗ್ಗೆ ತಿಳಿಯೋಣ. So power electronics refers to the process of controlling the flow of current and voltage and converting it to a form that is suitable for the user loads. ಸೊ ಏನ್ ಹೇಳ್ತಾ ಇದಾರೆ, ಪವರ್ ಎಲೆಕ್ಟ್ರಾನಿಕ್ಸ್ ಅನ್ನೋದು ಏನ್ ಮಾಡತ್ತೆ. ಸೊ ಪವರ್ ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ ವರ್ಡ್ ಏನು ಅಂತಂದ್ರೆ, ಫ್ಲೋ ಆಫ್ ಕರೆಂಟ್ ಅನ್ನ ಹಾಗೂ ವೋಲ್ಟೇಜ್ ಅನ್ನ ಕಂಟ್ರೋಲ್ ಮಾಡಿ ಅದನ್ನ ಯೂಸರ್ ಎಂಡ್ ಅಲ್ಲಿ ನಮ್ಗೆ ಲೋಡ್ಸ್ಗೆ ಯಾವ ರೀತಿ ಬೇಕು ಆ ರೀತಿ ಕನ್ವರ್ಟ್, ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಕನ್ವರ್ಟ್ ಮಾಡುತ್ತೆ. ಸೊ ಅದು ನಾವು ಪವರ್ ಎಲೆಕ್ಟ್ರಾನಿಕ್ಸ್ ಅಂತ ಕರಿತೀವಿ. The most desirable power electronic system is one whose efficiency and reliability is 100%. So ಯಾವುದು ಎಕ್ಸಾಕ್ಟ್ಲಿ ಡಿಸೈರಬಲ್ ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅನ್ಸ್ಕೊಳ್ಳುತ್ತೆ ಅಂತಂದ್ರೆ, ಯಾವುದರ ಎಫಿಷಿಯನ್ಸಿ ಹಾಗೂ ರಿಲಯಬಿಲಿಟಿ, ವರ್ಕಿಂಗ್ ರಿಲಯಬಿಲಿಟಿ ಬಂದೆಲ್ಲ 100% ನಮಗೆ ಔಟ್ಪುಟ್ ಅನ್ನ ಕರೆಕ್ಟ್ ಆಗಿ ಕೊಡುತ್ತೆ. ಅದನ್ನ ನಾವು ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಂತ ಕರಿಬಹುದು. So take a look at the following block diagram. It shows the components of a power electronic system and how they are interlinked. ಸೊ ಕೆಳಗಡೆ ಕಾಣ್ತಾ ಇರುವಂತಹ ಬ್ಲಾಕ್ ಡಯಾಗ್ರಾಮ್ ಅನ್ನು ನಾವು ನೋಡಿದವಾಗ ನಾವು ಯಾವ ರೀತಿ ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಥವಾ ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಅಂಡ್ ಯಾವ ರೀತಿಯಲ್ಲಿ ಇಂಟರ್ಲಿಂಕ್ ಆಗಿರ್ತವೆ ಅನ್ನೋದು ತಿಳಿಬಹುದು. ಸೊ ಫಸ್ಟ್ ಪವರ್ ಎಲೆಕ್ಟ್ರಿಕಲ್ ಪವರ್ ಇಲ್ಲಿ, ಆಮೇಲೆ ಎಲೆಕ್ಟ್ರಾನಿಕ್ ಪವರ್ ಸರ್ಕ್ಯೂಟ್. ಸೊ ಇದಕ್ಕೆ ಕಂಟ್ರೋಲ್ ಸರ್ಕ್ಯೂಟ್ ಇರುತ್ತೆ ಅಂಡ್ ಯೂಸರ್ ಎಲೆಕ್ಟ್ರಿಕಲ್ ಲೋಡ್. ಸೊ ಇಲ್ಲೇನಿದೆ, ಎಲೆಕ್ಟ್ರಿಕಲ್ ಪವರ್ ಅನ್ನ ನಮ್ಗೆ ಕಂಟ್ರೋಲ್ ಮಾಡಿ ನಮ್ಗೆ ಯಾವ ರೀತಿ ಬೇಕು ಒನ್ ಫಾರ್ಮ್ ಟು ಎನದರ್ ಫಾರ್ಮ್ ಕನ್ವರ್ಟ್ ಮಾಡಿ ನಮ್ಗೆ ಯೂಸರ್ ಲೋಡ್ಗೆ ಯಾವ ರೀತಿ ಬೇಕು ಆ ರೀತಿ ನಮ್ಗೆ ಔಟ್ಪುಟ್ ಅನ್ನ ಕೊಡುತ್ತೆ. ಇಲ್ಲಿ ಏನ್ ಎಲೆಕ್ಟ್ರಾನಿಕ್ ಪವರ್ ಸರ್ಕ್ಯೂಟ್ ಅಂತ ಕಾಣಿಸ್ತಾ ಇದೆ, ಇದು ಒಂದು ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಅಥವಾ ಸಿಸ್ಟಮ್ ಅನ್ನು ಇಂಟರ್ಲಿಂಕ್ ಆಗಿ ಮಾಡ್ತಾರೆ. ಇನ್ ಬಿಟ್ವೀನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್, ಫಸ್ಟ್ ಇಲ್ಲಿ ಇರುವಂತಹ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಲೋಡ್ಗೆ ಮಧ್ಯದಲ್ಲಿ ಈ ಒಂದು ಸರ್ಕ್ಯೂಟ್ ಗಳನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಇಂಟರ್ಲಿಂಕ್ ಆಗಿ ಕಂಟ್ರೋಲ್ ಸರ್ಕ್ಯೂಟ್ ಇರುತ್ತೆ, ವಿಚ್ ವಿಲ್ ಕಂಟ್ರೋಲ್ ದ ಫ್ಲೋ ಆಫ್ ಕರೆಂಟ್. ಎಲೆಕ್ಟ್ರಾನಿಕ್ ಪವರ್ ಸರ್ಕ್ಯೂಟ್ ಜೊತೆಲಿ ಸೇರ್ಕೊಂಡು ಕಂಟ್ರೋಲ್ ಸರ್ಕ್ಯೂಟ್ ಎರಡೂ ಸೇರಿ ಫ್ಲೋ ಆಫ್ ಕರೆಂಟ್ ಅನ್ನ ಹಾಗೂ ವೋಲ್ಟೇಜ್ ಅನ್ನ ಕಂಟ್ರೋಲ್ ಮಾಡುತ್ತೆ ಅಂಡ್ ಆಲ್ಸೋ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. ಯಾವ ಫಾರ್ಮ್ ಆದ್ರೆ ನಮ್ಗೆ ಔಟ್ಪುಟ್ ಲೋಡ್ ಅಲ್ಲಿ ಬೇಕಾಗತ್ತೆ ಆ ಫಾರ್ಮ್ಗೆ ಕನ್ವರ್ಟ್ ಮಾಡುತ್ತೆ. So a power electronic system converts electrical energy from one form to another form and ensures the following is achieved. ಸೊ ಒಂದು ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ ಏನ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಎನರ್ಜಿನ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಕನ್ವರ್ಟ್ ಮಾಡಿ ಹಾಗೂ ಔಟ್ಪುಟ್ ಅಲ್ಲಿ ಈ ಕೆಳಗಡೆ ಇರುವಂತಹ ಲಿಸ್ಟ್ ಮಾಡಿರುವಂತಹ ಎಲ್ಲ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಬಂದಿದ್ದಾವ ಇಲ್ಲ ಅನ್ನೋದನ್ನ ಎನ್ಶ್ಯೂರ್ ಮಾಡ್ಕೊಳ್ಳುತ್ತೆ. ಸೊ ಕಂಪ್ಲೀಟ್ ವರ್ಕಿಂಗ್ ಸಿಸ್ಟಮ್ ಅಂತ ಹೇಳ್ಬಹುದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮ್ಯಾಕ್ಸಿಮಮ್ ಎಫಿಷಿಯನ್ಸಿ ಮ್ಯಾಕ್ಸಿಮಮ್ ಇದೇನಾ ಇಲ್ಲ ಇನ್ಪುಟ್ಗೂ ಔಟ್ಪುಟ್ಗೂ, ಮ್ಯಾಕ್ಸಿಮಮ್ ರಿಲಯಬಿಲಿಟಿ ಇದೇನಾ ಇಲ್ಲ ಅನ್ನೋದು, ಮ್ಯಾಕ್ಸಿಮಮ್ ಅವೈಲಬಿಲಿಟಿ ಇದೇನಾ ಇಲ್ಲ ಅನ್ನೋದು, ಮಿನಿಮಮ್ ಕಾಸ್ಟ್ ಅಲ್ಲಿ ಆಗಿದೇನಾ ಇಲ್ಲ, ಲೀಸ್ಟ್ ವೇಟ್ ಕಡಿಮೆ ವೇಟ್ ಅಲ್ಲಿ ಅಥವಾ ಸ್ಮಾಲ್ ಸೈಜ್ ಕಾಂಪೊನೆಂಟ್ಸ್ ಅಲ್ಲಿ ನಾವು ಇದನ್ನ ಮಾಡ್ಕೋಬಹುದು. ಸೊ ಇಷ್ಟೆಲ್ಲ ಕಡಿಮೆ ಕಾಸ್ಟ್ ಅಲ್ಲಿ ಆಗುತ್ತೆ, ಕಡಿಮೆ ವೇಟ್ ಇರುತ್ತೆ, ಕಾಂಪೊನೆಂಟ್ಸ್ ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ, ಸ್ಮಾಲ್ ಸೈಜ್ ಕಾಂಪೊನೆಂಟ್ಸ್ ಯೂಸ್ ಮಾಡಬಹುದು. ಅಂಡ್ ಔಟ್ಪುಟ್ ಅಲ್ಲಿ ಬಂದು ನಮ್ಗೆ ಮ್ಯಾಕ್ಸಿಮಮ್ ಅವೈಲಬಿಲಿಟಿ ಇರುತ್ತೆ ಔಟ್ಪುಟ್ ಅಂಡ್ ಮ್ಯಾಕ್ಸಿಮಮ್ ರಿಲಯಬಿಲಿಟಿ ಅಂಡ್ ಆಲ್ಸೋ ಎಫಿಷಿಯನ್ಸಿ ವಿಲ್ ಬಿ ವೆರಿ ಗುಡ್. ದಟ್ ಈಸ್ 100% ಎಫಿಷಿಯನ್ಸಿ ಅಂಡ್ ರಿಲಯಬಿಲಿಟಿ ಅಂಡ್ ಅವೈಲಬಿಲಿಟಿ ನಮ್ಗೆ ಈ ಒಂದು ಪವರ್ ಎಲೆಕ್ಟ್ರಾನಿಕ್ ಕನ್ವರ್ಟರ್ಸ್ ಸಿಸ್ಟಮ್ಸ್ ಏನಿದಾವೆ ಆ ಒಂದು ಸಿಸ್ಟಮ್ಗಳು ನಮ್ಗೆ ಇವೆಲ್ಲ ಅವೈಲೇಬಲ್ ಆಗೋ ತರ ಔಟ್ಪುಟ್ ಅಲ್ಲಿ ಇಷ್ಟೆಲ್ಲ
ಅವೈಲೇಬಲ್ ಆಗೋ ಥರ ನಮಗೆ ನೋಡ್ಕೊಳ್ತವೆ. ಸೊ ನಂಬರ್ ಆಫ್ ಸೆಮಿಕಂಡಕ್ಟರ್ ಡಿವೈಸಸ್ ಹ್ಯಾವ್ ಬಿನ್ ಡೆವಲಪ್ಡ್ ಆಫ್ಟರ್ ದ ಇಯರ್ 1970. These devices have increased the applications of semiconductor devices in many ways. ಸೊ 1970 ನಂತರ ಯಾವಾಗಾದರೆ ಡಯೋಡು ಅವೆಲ್ಲ ಕಂಡು ಹಿಡಿದ್ರು. ಡಯೋಡ್ ಅನ್ನೋದು ನಮ್ಗೆ ಗೊತ್ತಿದ್ದ ಹಾಗೆ ಅದು ಒಂದು ಸೆಮಿಕಂಡಕ್ಟರ್ ಡಿವೈಸ್. ಫಸ್ಟ್ ಆಫ್ ಆಲ್ ಡಯೋಡ್ ಕಂಡು ಹಿಡಿದಾದ ಆದಮೇಲೆ ನಮಗೆ ಟ್ರಯೋಡ್ ಅಂತ ಹೇಳಿ ಹಾಗೆ ಬಹಳಷ್ಟು ನಂಬರ್ ಆಫ್ ಸೆಮಿಕಂಡಕ್ಟರ್ ಡಿವೈಸ್ಗಳನ್ನು ಕಂಡು ಹಿಡಿದ್ರು. ಸೊ ಇವು ಏನು ಮಾಡಿದ್ದಾವೆ, ಅಪ್ಲಿಕೇಶನ್ಸ್ ಸೆಮಿಕಂಡಕ್ಟರ್ ಡಿವೈಸ್ಗಳ ಅಪ್ಲಿಕೇಶನ್ಸೂ ಇನ್ಕ್ರೀಸ್ ಮಾಡಿದ್ದಾವೆ. ಯಾವಾಗಾದ್ರೂ ಅದನ್ನು ಕಂಡು ಹಿಡಿದ್ರೆ ಅದನ್ನು ಎಷ್ಟು ನಂಬರ್ ಆಫ್ ವೇಸಲ್ಲಿ ಬಳಕೆ ಮಾಡ್ಬೋದು, ಅಷ್ಟು ನಂಬರ್ ಆಫ್ ವೇಸಲ್ಲಿ ಅಪ್ಲಿಕೇಶನ್ನು ಇನ್ಕ್ರೀಸ್ ಆಗ್ಕೊಂತ ಹೋಗಿದೆ. ಸೊ ಇನ್ ಮೆನಿ ಡಿವೈಸಸ್ ಈ ಒಂದು ಪವರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಬಹಳಷ್ಟರಲ್ಲಿ ಯೂಸ್ ಮಾಡಿದರೆ. ಅದು ಬಂದು ಬ್ಯಾಟ್ರಿ ಚಾರ್ಜರ್ಸ್ ಆಗಿರಬಹುದು. ಸೊ ಬ್ಯಾಟ್ರಿ ಚಾರ್ಜರ್ ಏನು ಮಾಡುತ್ತೆ, ಜಸ್ಟ್ 230 ವೋಲ್ಟ್ ಅನ್ನ ಕನ್ವರ್ಟ್ ಮಾಡಿ ನಮಗೆ ಔಟ್ಪುಟ್ 5 ವೋಲ್ಟ್ಸು ಆ ರೀತಿ ನಮಗೆ ಔಟ್ಪುಟ್ ಅನ್ನ ಕೊಡುತ್ತೆ. ಸೊ ಸ್ಟೆಪ್ ಡೌನ್ ಮಾಡಿ ಕೊಡುತ್ತೆ ಅಥವಾ DC ಕನ್ವರ್ಟ್ ಮಾಡುತ್ತೆ. ಈ ರೀತಿ ಎಲ್ಲ ಕನ್ವರ್ಷನ್ಸ್ ಅಲ್ಲಿ ನಮಗೆ ಈ ಪವರ್ ಎಲೆಕ್ಟ್ರಾನಿಕ್ಸ್ ಅನ್ನ ಯೂಸ್ ಮಾಡ್ತಾರೆ. ಅಂಡ್ ಯು ಪಿ ಎಸ್ ಅನ್ಇಂಟರಪ್ಟೇಬಲ್ ಪವರ್ ಸಪ್ಲೈ ಅಂತ ಹೇಳ್ತೀವಿ. ಸೊ ಇದೂನು ನಮಗೆ ಸಿಸ್ಟಮ್ ಬ್ಯಾಕಪ್ಗೆ ನಾವು ಸ್ವಲ್ಪ ಅಮೌಂಟ್ ಆಫ್ AC ತಗೊಂಡು DC ಕನ್ವರ್ಟ್ ಮಾಡಿ ನಮಗೆ ಸಿಸ್ಟಮ್ಗೆ ಕೊಡುತ್ತೆ. ಸೊ ನೆಕ್ಸ್ಟ್ ಮೋಟಾರ್ ಸ್ಪೀಡ್ ಕಂಟ್ರೋಲ್ ಅಲ್ಲಿ ಹಾಗೂ ಕಂಪ್ಯೂಟರ್ಸ್ ಅಲ್ಲಿ ಬಹಳ ಅಪ್ಲಿಕೇಶನ್ಗಳಲ್ಲಿ ಈ ಒಂದು ಪವರ್ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಅಥವಾ ಸೆಮಿಕಂಡಕ್ಟರ್ ಡಿವೈಸ್ಗಳನ್ನ ಬಳಕೆ ಮಾಡ್ತಾರೆ. ಸೊ ಬೇಸಿಕ್ ಪವರ್ ಎಲೆಕ್ಟ್ರಾನಿಕ್ಸ್ ಟೈಪ್ಸ್ ಆಫ್ ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಏನೇನಿದಾವೆ ಅನ್ನೋದನ್ನ ನೋಡೋಣ. ಫಸ್ಟ್ ಆಫ್ ಆಲ್ FET ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. SCR ಸಿಲಿಕಾನ್ ಕಂಟ್ರೋಲ್ಡ್ ರೆಕ್ಟಿಫೈಯರ್ ಅಂತ ಹೇಳ್ತೀವಿ. GTO ಅಂತ ಹೇಳ್ತೀವಿ, ಗೇಟ್ ಟರ್ನ್ ಆಫ್ ಸ್ವಿಚ್. ಟ್ರಯಾಕ್, ಇಟ್ ಈಸ್ ಅ ಟ್ರಯೋಡ್ ಫಾರ್ AC, ಆಲ್ಸೋ ಬೈಡೈರೆಕ್ಷನಲ್ ಆರ್ ಬೈಲ್ಯಾಟ್ರಲ್ ಟ್ರಯೋಡ್ ಥೈರಿಸ್ಟರ್. ಸೊ ಇದು ಒಂದು ಟ್ರಯೋಡ್ ಅಥವಾ ಥೈರಿಸ್ಟರ್ ಅಂತ ಹೇಳ್ತೀವಿ. ಫಾರ್ AC ಕರೆಂಟ್ಗೆ ಅಥವಾ ಫ್ಲೋ ಆಫ್ AC ಕರೆಂಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡುವಂತಹ ಕಾಂಪೊನೆಂಟ್ ಇದು. ಸೊ ಇಟ್ ಕ್ಯಾನ್ ಬಿ ಯೂಸ್ಡ್ ಬೈಡೈರೆಕ್ಷನಲಿ, ಫ್ಲೋ ಆಫ್ ಕರೆಂಟ್ ಅನ್ನ ನಾವು ಮಾಡಬಹುದು. ನೆಕ್ಸ್ಟ್ ಡಯಾಕ್, ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಡಯೋಡ್ ಫಾರ್ AC ಕರೆಂಟ್ ಅಂತ ಹೇಳ್ಬೋದು. SCS ದಟ್ ಈಸ್ ಸಿಲಿಕಾನ್ ಕಂಟ್ರೋಲ್ಡ್ ಸ್ವಿಚ್. SBS ಅಂದ್ರೆ ಸ್ವಿಚ್ ಸಿಲಿಕಾನ್ ಬೈಲ್ಯಾಟ್ರಲ್ ಸ್ವಿಚ್ ಅಂತ ಹೇಳ್ತೀವಿ ಇದನ್ನ. ಸಾರಿ, ಇದು ಲಾಂಗ್ ಫಾರ್ಮ್ ಬರೆಯೋದು ಐ ಥಿಂಕ್ ಸೇವ್ ಆಗಲಿಲ್ಲ. ಅಂಡ್ UJT ಅಂದ್ರೆ ಯೂನಿ ಜಂಕ್ಷನ್ ಟ್ರಾನ್ಸಿಸ್ಟರ್. ಅಂಡ್ ಮಾಸ್ಫೆಟ್ ಅಂದ್ರೆ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್. ಪವರ್ ಮಾಸ್ಫೆಟ್ ಇದೆ ಅದರಲ್ಲಿ. ಅಂಡ್ ಅದು ಬಂದು ಪವರ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ನೆಕ್ಸ್ಟ್ IGBT ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್. ಅಂಡ್ ಪವರ್ IGBT ಪವರ್ ಇನ್ಸುಲೇಟೆಡ್ ಗೇಟ್ ಬೈಪೋಲಾರ್ ಟ್ರಾನ್ಸಿಸ್ಟರ್. ಸೊ ಇವೆಲ್ಲ ಬಂದು ಬೇಸಿಕ್ ಆಗಿ, ಇನ್ನು ಬಹಳಷ್ಟು ಟೈಪ್ಸ್ ಇದಾವೆ. ನಮ್ಗೆ ಬೇಸಿಕ್ ಆಗಿ ಯೂಸ್ ಮಾಡುವಂತಹ ಮ್ಯಾಕ್ಸಿಮಮ್ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡುವಂತಹ ಪವರ್ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್. ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದ್ರಲ್ಲಿ ನಾವೇನ್ ಮಾಡೋಣ, ಒಂದೊಂದಾಗಿ ತಿಳಿಯೋದಕ್ಕೆ ಪ್ರಯತ್ನ ಮಾಡೋಣ. ಅದ್ರ ಕನ್ಸ್ಟ್ರಕ್ಷನ್ ಹೇಗಿರುತ್ತೆ, ವರ್ಕಿಂಗ್ ಹೇಗಿರುತ್ತೆ, ಅದರ ಅಪ್ಲಿಕೇಶನ್ಸ್ ಏನು, ಇವೆಲ್ಲ ತಿಳಿಯೋಣ. ಒಂದೊಂದನ್ನೇ ತಿಳ್ಕೊಂತ ಹೋಗೋಣ. ಸೊ ಐ ಹೋಪ್ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊಂತ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಫರ್ದರ್ ನೋಟಿಫಿಕೇಶನ್ಸ್. ಲೈಕ್ ಅಂಡ್ ಶೇರ್ ದ ವಿಡಿಯೋಸ್. ಥ್ಯಾಂಕ್ ಯು.